ಕನಕಪುರ ವಿಧಾನಸಭಾ ಕ್ಷೇತ್ರದ ಕಬ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂದಿರಾನಗರದಲ್ಲಿ ಮಹಿಳಾ ಜಿಲ್ಲಾ ಘಟಕದ ಅಧ್ಯಕ್ಷೆ ಗೌರಮ್ಮ ಶಿವಲಿಂಗೇಗೌಡರವರ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಗಡೆರವರು ಮನೆ ಮನೆಗೆ ತೆರಳಿ ಸಾರ್ವಜನಿಕವಾಗಿ ಮತಯಾಚಿಸಿದರು. ಇನ್ನು ಮತಯಾಚನೆಯಲ್ಲಿ ಬಿಎಸ್ಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂದಾನಪ್ಪ, ರಾಜ್ಯ ಕಾರ್ಯದರ್ಶಿ ನಾಗೇಶ್, ರಾಮನಗರ ಉಪಾಧ್ಯಕ್ಷ ಮಹದೇವಯ್ಯ, ಜಿಲ್ಲಾ ಸಂಯೋಜಕ ವೆಂಕಟಾಚಲ, ಮಹಿಳಾ ಜಿಲ್ಲಾ ಘಟಕದ ಅಧ್ಯಕ್ಷೆ ಗೌರಮ್ಮ ಶಿವಲಿಂಗೇಗೌಡ, ಮುಖಂಡರಾದ ಗೌರಿಶಂಕರ್, ಲೋಕೇಶ್, ಚಾರಿ, ಮುರುಗೇಶ್, ಕಾಂತರಾಜು, ತಬರೇಜ್, ಶ್ರೀನಿವಾಸರಾವ್, ಸುರೇಶ್, ದೇವರಾಜು ಹಾಗೂ ಮತ್ತಿತರರು ಹಾಜರಿದ್ದರು. ನನ್ನ ಹಕ್ಕಯ್ಯ ಓಟಿನ ನಿಮ್ಮ ಓಟಿನ ಶಕ್ತಿಯ ತಿಳಿಯೋ ಓ ಅಣ್ಣಯ್ಯ, ಓಟಿನ ಬಲವ ತಿಳಿಯೇ ನನ್ನ ಹಕ್ಕಯ್ಯ. ಕೋಟಿ ಕೋಟಿ ಸುರಿವರ್ಯಾಕೆ ನೋಟ, ಓಟಿಗಾಗಿ ಕೋಟಿ ಕೋಟಿ
ಬಹುಜನ ಸಮಾಜ ಪಕ್ಷದ ಆನೆ ಗುರುತಿಗೆ ನಾನು ಸ್ಪರ್ಧೆಯನ್ನು ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನಗಿರಲಿ ಅಂತಕ್ಕಂಥದ್ದನ್ನ ಕೋರಲಿಕ್ಕೆ ಇವತ್ತು ನಾನು ಬಂದಿದ್ದೇನೆ. ವಿಶೇಷವಾಗಿ ಇನ್ನೂ ನಮಗೆ ಸೋಮವಾರದ ನಂತರ ಸಿಂಬಲ್ಲು ಕ್ರಮ ಸಂಖ್ಯೆ ಎಲ್ಲ ಸಿಗುತ್ತೆ. ಅದು ಸಿಂಬಲ್ ಎಲ್ಲ ಸಿಕ್ಕಿದಾಗ ನಾನು ಮತ್ತೆ ನಿಮ್ಮ ಮನೆ ಭೇಟಿಯನ್ನು ಕೊಡೋ ಮುಂಚಿತವಾಗಿ ನಮ್ಮೆಲ್ಲ ನಾಯಕರನ್ನ ಒಂದು ಸಾರಿ ಮಾತಾಡೋಣ. ಮತ್ತು ಏನು ನಮ್ಮ ಮುಖಂಡಗಳ ಮನೆಯಲ್ಲಿ ಕೂತು ಮಾತಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾವೆಲ್ಲ ಹೋಟ್ಲುಗಳು ಅಲ್ಲಿ ಇಲ್ಲಿ ಸೇರೋದಕ್ಕಿಂತ ನಾನೇ ಇವ್ರಿಗೆ ಅಂದನಪ್ಪ ನಾಗೇಶ್ವರಿಗೆ ಹೇಳಿದೆ, ಗೌರಕ್ಕ ಅವ್ರ ಮನೇಲಿ ಕೂತ್ಕೊಂಡು ಆ ಭಾಗದಲ್ಲಿ ಒಂದಿನ ಮಾತಾಡೋಣ, ಮತ್ತು ಆ ಭಾಗದಲ್ಲಿ ಒಂದಷ್ಟು ಕಾರ್ಯಕರ್ತರು ಮಾತಾಡೋಣ ಅಂತಕ್ಕಂಥದ್ದು. ಮತ್ತು ಇಲ್ಲಿ ಸೇರಿರ್ತಕ್ಕಂಥವ್ರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಇವತ್ತು ಡಿ ಕೆ ಸುರೇಶ್ ಅವರು 3 ಬಾರಿ ಗೆದ್ದಿದ್ದಾರೆ. ಗೆದ್ದರೂ ಕೂಡ ಅವರು ಯಾವುದೇ ರೀತಿ ಬಡವರ ಬಗ್ಗೆ ಒಂದು ಕೆಲಸ ಮಾಡ್ತಕ್ಕಂಥದ್ದು ಅಥವಾ ಕ್ಷೇತ್ರದ ಬಗ್ಗೆ ಕೆಲಸ ಮಾಡ್ತಕ್ಕಂಥ ಅವರು ಮಾಡಲ್ಲ. ಇವತ್ತು ಡಾಕ್ಟ್ರು ಅಂತಾರೆ, ಡಾಕ್ಟ್ರು ಕೂಡ ಮಾಡಲ್ಲ. ಹಂಗಾಗಿ ಅವರಿಗೆಲ್ಲ ಶ್ರೀಮಂತರು ನೋಡಿ, ಅವರೆಲ್ಲ ಆಸ್ತಿ ಘೋಷಣೆಗಳು ಮಾಡ್ಕೊಂಡಿದ್ದಾರೆ. ಡಿ ಕೆ ಅವ್ರದ್ದು 630 ಕೋಟಿ, ನಿನ್ನೆ ನಮ್ಮ ಡಾಕ್ಟ್ರದ್ದು ಕೂಡ 106 ಕೋಟಿ ಆಸ್ತಿ ಇದೆ. ಆಸ್ತಿಗಳವ್ರು ಗೆದ್ದಿಸಿದ್ರೆ ಮತ್ತೆ ಅವ್ರು ಆಸ್ತಿ ಮಾಡ್ಕೊತಾರೆ. ಇವತ್ತು ಇಲ್ಲಿ ಗೆದ್ದು ಹೋದಂಥವ್ರು ಏನಂದರೆ ಕ್ಷೇತ್ರದ ಬಗ್ಗೆ, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜನರ ಬಗ್ಗೆ ಸೇವೆಯನ್ನು ಮಾಡಬೇಕು. ಅವರಲ್ಲಿ ಆ ಕೆಲಸ ಕಾರ್ಯಗಳು ಮಾಡಲ್ಲೇ ಅವ್ರು ವಿಫಲ ಆಗ್ತಾರೆ. ಹಾಗಾಗಿ ನಮ್ಗೆ ಅವಕಾಶ ಮಾಡಿಕೊಟ್ರೆ, ನಾವು ಸಾಮಾನ್ಯ ಜೊತೆ ಬೆಳೆದಿರ್ತಕ್ಕಂಥವ್ರು, ಬಡವ್ರ ಜೊತೆ ಬೆಳೆದಿರ್ತಕ್ಕಂಥವ್ರು, ಮತ್ತು ನೀವು ಯೋಚನೆ ಮಾಡ್ಬೋದು, ನಾವು ಹೋಗಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡೋಕ್ಕೆ ಅವಕಾಶ ಇದೆ ಅಂತ. ನಾನು 100% ಅವರು ಇಬ್ಬರು ವ್ಯಕ್ತಿಗಳಿಗಿಂತ ಹೆಚ್ಚಿನ ವಿಚಾರವನ್ನು ತಿಳ್ಕೊಂಡಿದ್ದೀನಿ, ಮತ್ತು ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ನನಗಿದೆ. ಹಾಗಾಗಿ ನಿಮ್ಮ ಒಂದೊಂದು ಓಟು ಕೂಡ ಬೆಲೆ ಕಟ್ಟೋಕ್ಕಾಗಲ್ಲ. ಇವತ್ತೇನಾಗ್ತದೆ, ನಾವು ಎಷ್ಟೇ ನಾವು ಚುನಾವಣೆ ಪೂರ್ವದಲ್ಲಿ ಪ್ರಚಾರ ಮಾಡಿದ್ರು, ಅವತ್ತು ಓಟ್ ದಿನ ಏನು ಮಾಡ್ತೀರಿ ಅಂದರೆ, ನಮ್ಮವರೆಲ್ಲ ಹೋಗ್ಬಿಟ್ಟು ಒಂದು ಸಣ್ಣ ಪುಟ್ಟ ಏನೋ 500 ಕೊಟ್ಟರು, 1000 ಕೊಟ್ಟರು, ಸೀರೆ ಕೊಟ್ಟರು ಅಂತೇಳಿ ಬದಲಾವಣೆ ಆಗ್ತದೆ. ಆದರೆ ನಿಮ್ಮ ಓಟಿನ ಮೌಲ್ಯ ಭಾಳ ಬೆಲೆ ಕಟ್ಟೋಕ್ಕೆ ಆಗಲ್ಲ. ನಿಮ್ಮ ಒಂದು ಓಟಿಂದನೇ ಒಬ್ಬ ಪ್ರಧಾನಿ ಆಗ್ತಾನೆ, ಒಂದು ಓಟಿಂದನೇ ಮುಖ್ಯಮಂತ್ರಿ ಆಗೋದು. 75 ವರ್ಷಗಳಿಂದ ಕಾಂಗ್ರೆಸ್ BJP ಸುಳ್ಳು ಭರವಸೆಗಳನ್ನು ಹೇಳ್ಕೊಂಡು ಜನರನ್ನು ಬೇರೆ ಬೇರೆ ರೀತಿಯಲ್ಲಿ ದಿಕ್ಕು ತಪ್ಪಿಸ್ಕೊಂಡು ಬರ್ತಾ ಇದ್ದಾರೆ. ಜನರಿಗೆ ಇವತ್ತು ಅರಿವಾಗಿದೆ. ಆಮೇಲೆ ಇವತ್ತು ನಾವು ಸರ್ಕಾರಗಳನ್ನ ಯೋಚನೆ ಮಾಡಬೇಕು. ಇವತ್ತು ಬಿಟ್ಟಿ ಭಾಗಿಗಳು ಕೊಡ್ತಾ ಇದ್ದಾರೆ, ಆ ಬಿಟ್ಟಿ ಭಾಗಿಗಳು ಕೂಡ ನಮ್ಮ ಹಣವನ್ನೇ. ಮತ್ತು ಇವತ್ತು ಕೇಂದ್ರ ಸರ್ಕಾರ 1 ಲಕ್ಷ ಕೊಡ್ತೀವಿ ಅಂತ ಯೋಚನೆ ಮಾಡಿ ಹೊರಟಿದೆ, ಯೋಜನೆಗಳನ್ನು ಕೊಡ್ತೀವಿ ಅಂತ. ಇಷ್ಟು ವರ್ಷಗಳ ಕಾಲ ಯಾಕೆ ಇಂಥ ಒಂದು ಬಡವರ ಬದುಕನ್ನು ಹಸನು ಮಾಡ್ತಕ್ಕಂಥ ಯೋಜನೆಗಳನ್ನು ತರೋದಿಲ್ಲ, ಆದರೆ ಕ್ಷಣಿಕ ಸುಖಗಳನ್ನು, ಒಂದು ಕ್ಷಣಿಕವಾದ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ. ಹಂಗಾಗಿ ಆ ಯೋಜನೆಗಳನ್ನು ಕೊಡಬಾರ್ದು. ಅವರು ನಮಗೆ ಶಾಶ್ವತವಾಗಿ ಅನ್ನ ಕೊಡ್ತಕ್ಕಂಥದ್ದು, ಉದ್ಯೋಗ ಕೊಡ್ತಕ್ಕಂಥದ್ದು, ಮನೆ ಕೊಡ್ತಕ್ಕಂಥದ್ದು, ಜಮೀನು ಕೊಡ್ತಕ್ಕಂಥದ್ದು, ಈ ರೀತಿಯಾದ ಕೆಲಸ ಕಾರ್ಯಗಳನ್ನು ಚುನಾಯಿತರಾದವ್ರು ಗೆಲ್ಲಬೇಕು, ಗೆದ್ದಂಥವ್ರು ಮಾಡಬೇಕು. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತೀವಿ, ಕೋಟಿ ಇರೋರು ದುಡ್ಡು ಖರ್ಚು ಮಾಡ್ತಾರೆ, ಅವ್ರನ್ನ ಗೆಲ್ಲಿಸ್ತೀವಿ, ಮತ್ತು ನಾವು ನಮ್ಮ ಕೈಗೆ ಸಿಗಲ್ಲ. ಹಾಗಾಗಿ ಇವತ್ತೇನಾದರೂ ಈ ಒಂದು ಚಳವಳಿಗೆ ಶಕ್ತಿ ಅಂತ ಹೇಳಿದ್ರೆ ನಮ್ಮಂಥ ಬಡಜನರು. ಹಂಗಾಗಿ ನೀವು ಬರ್ತಕ್ಕಂಥ ಚುನಾವಣೆಯಲ್ಲಿ ನಾನು ಕಳೆದ 5 ವರ್ಷಗಳಿಂದ ಕೂಡ ಸ್ಪರ್ಧೆ ಮಾಡಿದ್ದೆ. ಒಂದು 20,000 ಜನ ನನಗೆ ಆಶೀರ್ವಾದ ಮಾಡಿದ್ರು. ಈ ಬಾರಿ ವಾತಾವರಣ ಬೇರೆ ರೀತಿಯಲ್ಲಿದೆ. ಆಮೇಲೆ ನಾವು ಹೋದ ಸರಿ ಕೊನೆ ಗಳಿಗೆಯಲ್ಲಿ ಬಂದಿದ್ದು. ಈಗ 5 ವರ್ಷಗಳಿಂದ ನಿರಂತರವಾಗಿ ನಾನು ಹಳ್ಳಿಯಲ್ಲಿ ಭೇಟಿ ಮಾಡಿಕೊಂಡು ಒಂದಷ್ಟು ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದೀನಿ. ಹಾಗಾಗಿ ನಿರಂತರವಾಗಿ ನಿಮ್ಮ ಜೊತೆಗಿರ್ತೀವಿ. ನಾವು ಸೋಲ್ತೀವೋ ಗೆಲ್ತೀವೋ ಎರಡೂ ಆದರೂ ಕೂಡ ನಾನು ನಿರಂತರವಾಗಿ ನಿಮ್ಮ ಜೊತೆಗಿರ್ತೀನಿ. ಹಾಗಾಗಿ ಮತ್ತೊಮ್ಮೆ ನಿಮ್ಮ ಗ್ರಾಮಕ್ಕೆ ಭೇಟಿ ಕೊಡ್ತೀನಿ. ಅಂಥ ಸಂದರ್ಭದಲ್ಲಿ ನೀವು ಆನೆ ಗುರುತಿಗೆ ನೀವೆಲ್ಲರೂ ಕೂಡ ವೋಟ್ ಮಾಡಬೇಕು ಅಂತೇಳಿ ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ನಾವು ಇವಾಗ ಆಲೋಚನೆ ಮಾಡಬೇಕಾಗಿರೋದಂತಾರೆ, ನೀವೆಲ್ಲ ಹಿರಿಯರು, ನಾವೆಲ್ಲ ಹುಟ್ಟಿರಲಿಲ್ಲ, ನೀವೆಲ್ಲ ವೋಟ್ ಹಾಕ್ತಿದ್ರಿ. ಆ ವೋಟ್ ಹಾಕ್ತಿದ್ದಂಥ ನೀವು ಕಾಂಗ್ರೆಸ್ಗೆ ವೋಟ್ ಹಾಕೋ ಬಂದಿದ್ದೀರಿ, ಜನತಾದಳ ನೇಗ್ಲೊತ್ತ ಜನತಾ ಪಕ್ಷಕ್ಕೆ ವೋಟ್ ಹಾಕಿದ್ದೀರಿ, ಮತ್ತು ಚಕ್ರಕ್ಕೆ ವೋಟ್ ಹಾಕಿದ್ದೀರಿ. ಇವಾಗ BJP ಪಕ್ಷ ಬಂದಿದೆ, ಇವೆಲ್ಲ ಪಕ್ಷಗಳು ಬಂದಿದೆ. ನೀವೆಲ್ಲ ನೋಡ್ತಾ ಇರ್ಬೋದು TV ಗಳಲ್ಲಿ, ಪೇಪರ್ಗಳಲ್ಲಿ. ಎಲ್ಲ ಪಕ್ಷಗಳು ಇವತ್ತು ಚುನಾವಣೆ ಬಾಂಡನ್ನು ಮಾಡ್ಕೊಂಡು 6,000, 5,000 ಈ ಥರ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಬಿಲ್ಡರ್ಸ್ಗಳ ಹತ್ರ, ಬಹುರಾಷ್ಟ್ರೀಯ ಕಂಪನಿಯವ್ರ ಹತ್ರ, ದೊಡ್ಡ ಶ್ರೀಮಂತರ ಹತ್ರ ದುಡ್ಡನ್ನು ಇಸ್ಕೊಂಡು ಚುನಾವಣೆಯನ್ನು ಮಾಡ್ತಾರೆ. ಆ ಚುನಾವಣೆಯಲ್ಲಿ ಯಾಕೆ ನಿಮಗೆ ಇಷ್ಟೊಂದು ಕೈ ಮುಗಿತಾರೆ, ನಿಮ್ಮ ಮನೆ ಬಾಗಿಲು ಬರ್ತಾರೆ, ಮತ್ತು ನಿಮಗೆ ದುಡ್ಡು ಕಾಸುಗಳನ್ನು ಕೊಡ್ತಾರೆ, ಆಮಿಷಗಳನ್ನು ಕೊಡ್ತಾರೆ ಅಂತಂದರೆ ಏನಂತಂದರೆ, ಈ ದೇಶದಲ್ಲಿರುವಂಥ ಖಜಾನೆ ಬೀಗದ ಕೀ ಇದೆಯಲ್ಲ, ಆ ಬೀಗದ ಕೈ ನಿಮ್ಮ ಕೈಲಿದೆ. ಅದು ಎಲ್ಲಿದೆ ಅಂತಂದರೆ ನಿಮ್ಮ ಓಟಲ್ಲಿದೆ. ಆ ನಿಮ್ಮ ಓಟನ್ನು ನೀವು ಬಟನ್ ಒತ್ತಿಸ್ದೇಟ್ಗೆ ಅವ್ರಿಗೆ ಕೀ ಸಿಗ್ತದೆ. ಆ ಕೀ ತಗೊಂಡು ಲಾಕ್ ಓಪನ್ ಮಾಡೋದಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ಏನು ಸರ್ಕಾರದ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ದುಡ್ಡಿದೆಯಲ್ಲ, ಆ ದುಡ್ಡನ್ನು ಅವ್ರ ಕೈಗೆ ಬರ್ತದೆ. ಆ ದುಡ್ಡನ್ನು ಏನು ಹಂಚಿಕೆ ಮಾಡಬೇಕು ಅವರು, ಎಲ್ಲಿ ಜನಗಳಿಗೆ ಬಡವರಿದ್ದಾರೆ ಆ ಬಡತನ ನಿರ್ಮೂಲನೆ ಮಾಡುವಂಥದ್ದು, ನಿರುದ್ಯೋಗಿಗಳಿಗೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಉದ್ಯೋಗಾವಕಾಶಗಳನ್ನು ಮಾಡೋದು, ಸರ್ಕಾರಿ ಉದ್ಯೋಗಗಳನ್ನು ಕೊಡೋದು, ಮನೆ ಇಲ್ಲದವರಿಗೆ ಮನೆ ಕಟ್ಕೊಡ್ಬೇಕು, ಮತ್ತು ಓದಿರುವಂಥವ್ರಿಗೆ ವಿದ್ಯಾವಂತರಿಗೆ ಉದ್ಯೋಗವನ್ನು ಕೊಡಬೇಕು,
ಮತ್ತು ಎಲ್ಲಿ ಸರ್ಕಾರಿ ಗೋಮಾಳ ಇದೆ, ಯಾರು ಜಮೀನು ಮಾಡ್ತಾ ಇದ್ದಾರೆ, ಮಳೆ ಕಿತ್ತು ಕಲ್ಲು ಗುಡ್ಡೆಗಳನ್ನು ಹಸನು ಮಾಡಿ ಉಳುಮೆ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಸಾಗುವಳಿ ಕೊಡಬೇಕು ಅಂತ ಇದನ್ನೆಲ್ಲವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನ ಹೇಳ್ತದೆ. ಆ ಸಂವಿಧಾನ ಜಾರಿಯಾಗಿ 75 ವರ್ಷ ಆದ್ರೂ ಇನ್ನೂ ಜಾರಿಯಾಗಿಲ್ಲ. ಸುಮಾರು 60 ವರ್ಷ ಈ ದೇಶವನ್ನು ಕಾಂಗ್ರೆಸ್ನವ್ರು ಆಳಿದ್ದಾರೆ. ನಿಮಗೆ ಒಂದು ಮನೆ ಸುಸಜ್ಜಿತ ಒಂದು ಮನೆ ಕಟ್ಕೊಡ್ಬೇಕಂದ್ರೆ ಒಂದು ಊರಿಗೆ ಒಂದು ಮನೆ ಅಂತಂದ್ರೆ 60 ಮನೆ ನಿರ್ಮಾಣ ಆಗಬೇಕಾಗಿತ್ತು 60 ವರ್ಷದಲ್ಲಿ. ಇವಾಗ 75 ವರ್ಷ ಆಗಿದೆ. 75 ವರ್ಷದಲ್ಲಿ ಒಂದೊಂದು ಊರಿಗೆ ಒಂದೊಂದು ಮನೆ ಕಟ್ಕೊಡ್ತೀನಿ ಅಂತಂದರೆ 75 ಮನೆ ಕಟ್ಕೊಡ್ಬೋದಾಯಿತು, 75 ಜನಕ್ಕೆ ಕೆಲಸ ಕೊಡ್ಬೋದಾಯಿತು. ಈ ಥರ ಪ್ರತಿಯೊಂದು ಹಳ್ಳಿಗಳಲ್ಲೂ ಉದ್ಯೋಗಗಳನ್ನು ಕೊಡ್ಬೋದಾಗಿತ್ತು. ಯಾಕೆ ನಿಮಗೆ ಭೂಮಿಯನ್ನು ಕೊಡ್ತಾ ಇಲ್ಲ, ಕೆಲಸವನ್ನು ಗೌರ್ಮೆಂಟ್ ಕೆಲಸವನ್ನು ಕೊಡ್ತಾ ಇಲ್ಲ, ಒಳ್ಳೆ ಮನೆ ಕಟ್ಕೊಡ್ತಾ ಇಲ್ಲ ಅಂತಂದರೆ, ನಿಮಗೆ ಒಳ್ಳೆ ಮನೆ ಕಟ್ಕೊಟ್ಬಿಟ್ರೆ, ಓದಿರುವಂಥ ನಿಮ್ಮ ಮಕ್ಕಳಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಟ್ಬಿಟ್ರೆ, ನಿಮಗೆ ಜಮೀನು ಕೊಟ್ಬಿಟ್ರೆ, ನೀವು ಅವ್ರು ಹೇಳ್ದಂಗೆ ಕೇಳಲ್ಲ. ಇವತ್ತು ಸೋನಿಯಾ ಗಾಂಧಿ ಬರ್ತಾವ್ರೆ, ರಾಹುಲ್ ಗಾಂಧಿ ಬರ್ತಾವ್ರೆ, ಬನ್ನಿ ಅಂತಂದರೆ ನೀವು ಬಸ್ ಹತ್ತಲ್ರಿ. ನಿಮ್ಮ ಕೆಲಸ ಕಾರ್ಯಗಳಿರ್ತದೆ, ಹೊಲದಲ್ಲಿ ದುಡಿಮೆ ಇರ್ತದೆ, ಮಗ ದುಡಿತಾ ಇರ್ತಾನೆ. ಒಬ್ಬ ಕೆಲಸಕ್ಕೆ ಸೇರಿದ್ರೆ ಸುಮಾರು 10 ಜನ ಸಾಕ್ತಾನೆ ಅಂತ. ನೀನು ಜಮೀನಿದ್ದು ನೀರಾವರಿ ಮಾಡಿಕೊಟ್ಬಿಟ್ರೆ ಜಮೀನಿಗೆ, ಇನ್ನು ರೇಷ್ಮೆನೋ ಇಲ್ಲ ಸೀಮೆ ಹುಲ್ಲು ಹಾಕೊಂಡು ಹಸುಗಳು ಸಾಕೊಂಡು ವ್ಯವಸಾಯ ಮಾಡ್ಕೊಂಡು ತರಕಾರಿ ಬೆಳ್ಕೊಂಡು ಮತ್ತು ದಿನಸಿ ಪದಾರ್ಥಗಳನ್ನು ಬೆಳ್ಕೊಂಡು 10 ಜನಕ್ಕೆ ನೀನು ಅನ್ನ ಹಾಕ್ತೀಯ. ನೀವು ಸಾವಿರಾರು ಜನಕ್ಕೆ ತರಕಾರಿಗಳನ್ನು ಬೆಳೆದು ಕೊಡ್ತೀಯ. ನೀನೇ ದೇಶದಲ್ಲಿರುವಂಥ ಜನಗಳನ್ನು ಸಾಕುವಂಥ ಶಕ್ತಿ ರೈತರಿಗಿರ್ತದೆ. ನೀವು ಅವ್ರು ಹೇಳ್ದಂಗೆ ಕೇಳ್ತೀರಿ ಅಂತ. ಕಾಂಗ್ರೆಸ್ಸು, ಜನತಾದಳ, BJP ಇವೆಲ್ಲ ಬಡವರನ್ನಾಗಿ ಇಟ್ಟಿರ್ಬೇಕಂತಂದರೆ ನೀವು ಅವ್ರು ಹೇಳ್ದಂಗೆ ಕೇಳ್ತೀರಿ ಅಂತ. ಕಾನ್ಸಿರಾಮ್ಜಿಯವರು ಒಬ್ಬ ಅಣುವಿಜ್ಞಾನಿ ಆಗಿದ್ದಂಥವರು ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ 4200 ಕಿಲೋಮೀಟರ್ ಸೈಕಲ್ ತುಳಿದು ಯಾವ ಸಮಾಜ ಓಟನ್ನು ಮಾರಿಕೊಳ್ಳುತ್ತದೆ ಆ ಸಮಾಜ ಯಾವ ಪ್ರಗತಿಯನ್ನು ಹೊಂದಲು ಸಾಧ್ಯ ಇಲ್ಲ. ಅಂದರೆ ನಾವು ಯಾವಾಗ ಓಟನ್ನು ಮಾಡ್ಕೊತೀವಿ ನಮ್ಮ ಬಡತನ ಹೋಗಲ್ಲ, ನಿರುದ್ಯೋಗ ಹೋಗಲ್ಲ, ನಮ್ಗೆ ಒಳ್ಳೆ ಮನೆ ಸಿಕ್ಕಲ್ಲ, ಭೂಮಿ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಓಟನ್ನು ನೀವು ಮಾರ್ಕಬೇಡಿ. ಅಂಬೇಡ್ಕರ್ ಹೇಳಿದ್ದಾರೆ, ನಿಮ್ಮ ಓಟು ನಿಮ್ಮ ಜನ್ಮ ಕೊಟ್ಟ ತಾಯಿ ಇದ್ದಂಗೆ, ನಿಮ್ಮ ಒಂದು ಓಟು ನಿನ್ನ ಸುಂದರವಾದ ಹೆಂಡತಿ ಇದ್ದಂಗೆ, ನಿನ್ನ ಒಂದು ಓಟು ನಿನ್ನ ಒಡ ಹುಟ್ಟಿದ ಅಕ್ಕ ತಂಗಿ ಇದ್ದಂಗೆ. ಆ ಓಟನ್ನು ನೀವು ಮಾರಾಟ ಮಾಡ್ಕೋಬೇಡಿ. ಈ ಓಟ್ಗೆ ಎಷ್ಟೊಂದು ಶಕ್ತಿ ಇದೆ ಅಂತಂದರೆ, ಈಗ ಪ್ರಧಾನಮಂತ್ರಿ ಆಗಿರುವಂಥ ಮೋದಿನ ನಿಮ್ಮಂಥ ಸಾಮಾನ್ಯ ಜನ ನಾವು ನೀವು ನೋಡೋಕ್ಕಾಗಲ್ಲ. ಅದೇ ಪ್ರಧಾನಮಂತ್ರಿ 5 ವರ್ಷ ಮುಗ್ದಕ್ಕೆ ನಿಮ್ಮ ಮನೆ ಬಾಗಿಲು ಬರಬೇಕು, ಕೈ ಮುಗಿಬೇಕು. ಅಂಥ ಒಂದು ಶಕ್ತಿ ನಿಮ್ಮ ಓಟ್ಗಿದೆ. ಅಣು ಬಾಂಬು ಮತ್ತು ಡೈನಮಿಟ್ ಇದೆಯಲ್ಲ, ಅದಕ್ಕಿಂತಲೂ ಪವರ್ಫುಲ್ ಆದಂಥ ಶಕ್ತಿ ಯಾವ್ದಿದೆ ಅಂತಂದರೆ ನಿಮ್ಮ ಓಟು. ನೀವು ಓಟಲ್ಲಿ ಹೋಗಿ ಬ್ಯಾಲೆಟಲ್ಲಿ ಹೋಗ್ಬಿಟ್ಟು ಓಟ್ ಹಾಕ್ತಕ್ಕೆ ಅಲ್ಲಿ ಮಹಾರಾಜ ಸೃಷ್ಟಿ ಆಗ್ಬಿಡ್ತಾನೆ. ಅಂಬೇಡ್ಕರ್ ಏನು ಹೇಳಿದ್ರು, ಇನ್ನು ಮುಂದೆ ರಾಜ ಮಹಾರಾಜರು ಮಹಾರಾಣಿ ಹುಟ್ಟಲ್ಲ. ಹಿಂದೆ ರಾಜ ಎಲ್ಲಿ ಹುಡ್ತಿದ್ದ ಅಂದರೆ ಮಹಾರಾಣಿ ಹೊಟ್ಟೆಲಿ ಹುಡ್ತಿದ್ದ. ನಾನು ಮಹಾರಾಣಿ ಹೊಟ್ಟೆಗೆ ಆಪರೇಷನ್ ಮಾಡಿ ಗರ್ಭನ ಕಟ್ ಮಾಡಿಬಿಟ್ಟಿದ್ದೀನಿ. ಇನ್ನು ಮುಂದೆ ಮಹಾರಾಣಿ ಹೊಟ್ಟೆಲಿ ಹುಡಲ್ಲ. ಮಹಾರಾಜ ಎಲ್ಲಿ ಹುಡ್ತಾನೆ ಅಂತಂದರೆ ಇಲ್ಲಿ ವ್ಯವಸಾಯ ಮಾಡುವಂಥವ್ರು, ತರಕಾರಿ ಮಾರುವಂಥವ್ರು, ಬಂಡೆ ಹೊಡಿಯುವಂಥವ್ರು, ವ್ಯವಸಾಯ ಮಾಡುವಂಥವ್ರು, ಚಪ್ಪಲಿ ಹೊಲಿಯೋರು, ಜೀತ ಮಾಡೋನು ಯಾರಿದ್ದಾರಲ್ಲ ಅವರು ಮಹಾರಾಜರನ್ನ ಸೃಷ್ಟಿ ಮಾಡ್ತಾರೆ ದೇಶದಲ್ಲಿ. ಅಂಥ ಸ್ಥಿತಿಯನ್ನು ನಾನು ಭಾರತ ದೇಶದಲ್ಲಿ ನಿರ್ಮಾಣ ಮಾಡಿದ್ದೀನಿ. ನಿಮಗೆ ಓಟ್ ಹಾಕೋ ಹಕ್ಕು ಕೊಟ್ಟಿದ್ದೀನಿ. ನಿಮ್ಗೆ ಓಟ್ ಹಾಕೋ ಹಕ್ಕಿರಲಿಲ್ಲ. ನಿಮ್ಮನ್ನ ನಾಯಿ ನರಿಗಳಿಗಿಂತ ಕೀಳಾಗಿ ನೋಡ್ತಿದ್ರು, ಕೆರೆ ನೀರನ್ನು ಮುಟ್ಟಿಸ್ತಿರಲಿಲ್ಲ. ಹಾಗಾಗಿ ನಿಮಗೆ ಓಟ್ ಹಕ್ಕನ್ನು ಕೊಟ್ಟಿದ್ದೀನಿ, ನಿಮಗೆ ಪಕ್ಷ ಕಟ್ಟು ಹಕ್ಕನ್ನು ಕೊಟ್ಟಿದ್ದೀನಿ. ಕಾನೂನು ನಿಮ್ಮ ಪರವಾಗಿದೆ. ನಿಮ್ಮ ಓಟನ್ನು ನೀವು ಹಾಕೊಂಡು ಈ ದೇಶವನ್ನು, ರಾಜ್ಯವನ್ನು ನೀವು ಆಳಬೇಕು ಅಂತ ಅಂದ್ಬಿಟ್ಟು ಅಂಬೇಡ್ಕರ್ ಹೇಳಿದ್ರು. ಆ ಅಂಬೇಡ್ಕರ್ ಅವರ ಕನಸನ್ನು ನೆನಸು ಮಾಡೋಕ್ಕೋಸ್ಕರ ಕಾನ್ಸಿರಾಮ್ಜಿಯವರು ಮದುವೆ ಮಾಡ್ತಿದ್ದಾನೆ. ಈ ದೇಶದ ಉದ್ಯೋಗಕ್ಕೂ ಒಂದು ಬಹುಜನ್ ಸಮಾಜ್ ಪಾರ್ಟಿ ಅಂತ ಅಂದ್ಬಿಟ್ಟು ಎಲ್ಲ ಜಾತಿಗೂ, ಬಹುಜನರು ಅಂತಂದರೆ ಈ ದೇಶದಲ್ಲಿರುವಂಥ ಲಿಂಗಾಯತರಿಂದ ಹಿಡಿದು ಕಟ್ಟಕಡಲಿರುವಂಥ SC ST ವರೆಗೂ ಏನು 6000 ಜಾತಿ, 1 ಲಕ್ಷ ಉಪಜಾತಿ ಇದೆ. ಆ ಎಲ್ಲ ಜಾತಿಗೂ ಅನುಕೂಲ ಆಗುವಂಥ ಬಹುಜನ್ ಸಮಾಜ್ ಪಾರ್ಟಿಯನ್ನು ಕಟ್ಟಿ ಆನೆ ಗುರುತನ್ನು ಕೊಟ್ಟಿದ್ದಾರೆ. ಅದು ಅಂಬೇಡ್ಕರ್ ಕಟ್ಟಿದಂಥ ಪಕ್ಷ. ಅದನ್ನು ಕಾನ್ಸಿರಾಮ್ ಅವರು ಮುಂದುವರಿಸ್ಕೊ ಬಂದರು. ಅವರ ಕನಸನ್ನು ನೆನಸು ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ 4 ಬಾರಿ ಮಾಯಾವತಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ಆಗಬೇಕಾಯಿತು. ಅಷ್ಟೊತ್ತಿಗೆ ಅನಾರೋಗ್ಯದಿಂದ ಕಾನ್ಸಿರಾಮ್ ಅವರು ಹೆಚ್ಚು ದಿನ ಬದುಕೋಕ್ಕಾಗಿಲ್ಲ. ಅವರ ನಂತರ ಇವತ್ತು ಒಬ್ಬ ಹೆಣ್ಣು ಮಗಳು ಮದುವೆ ಮಾಡ್ಕೋದೇನೆ ತನ್ನ ಕುಟುಂಬ, ಬಂಧು ಬಳಗ, ರಕ್ತ ಸಂಬಂಧಗಳನ್ನೆಲ್ಲ ತೊರೆದು ಬಹುಜನ್ ಸಮಾಜ್ ಪಾರ್ಟಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಹೆಣ್ಣು ಮಗಳು. ಆ ಹೆಣ್ಣು ಮಗಳಿಗೆ ನಾವು ಶಕ್ತಿ ಕೊಟ್ಟರೆ, ನಾವು ಕೊಡಬೇಕಾಗಿರೋದು ಏನಂತಂದರೆ, ಆ ಯಮ್ಮನಿಗೆ ಒಂದು ನಾವು ಓಟ್ ಹಾಕಿದ್ರೆ, ಅವರು ಈ ದೇಶದ ಪ್ರಧಾನಮಂತ್ರಿ ಆದರೆ 6 ತಿಂಗಳಲ್ಲಿ ಈ ದೇಶದಲ್ಲಿ ಬಡವರು ಶ್ರೀಮಂತರು ಅನ್ನೋ ತಾರತಮ್ಯ ಇಲ್ಲ, ಜಾತಿ ಭೇದ ಇರಲ್ಲ, ಯಾವುದೇ ತಾರತಮ್ಯ ಇಲ್ಲದಿರುವಂಥ ಎಲ್ಲರೂ ಸರಿಸಮನಾಗಿ ಬದುಕುವಂಥ ಒಂದು ಅವಕಾಶವನ್ನು ನಿರ್ಮಾಣ ಮಾಡ್ತಾರೆ. BJPಯವ್ರಿಗೆ, ಕಾಂಗ್ರೆಸ್ನವ್ರಿಗೆ ನೀವು ಜನತಾದಳದವ್ರಿಗೆ ಓಟ್ ಕೊಟ್ಟರೆ ಅವರು ಶ್ರೀಮಂತರನ್ನು ಮತ್ತಷ್ಟು ಶ್ರೀಮಂತರು ಮಾಡ್ತಾರೆ. ಅಂಬಾನಿ, ಕೋಡೆಸ್ಸು, ಯಾರು ಟಾಟಾ, ಬಿರ್ಲಾ ಈ ಥರ ಇದ್ದಾರೆ, ಅಂಥವ್ರನ್ನ ಹೆಚ್ಚು ಶ್ರೀಮಂತರಾಗಿ ಮಾಡ್ತಾರೆ. ನಮ್ಮನ್ನು ಬಡವರಾಗೇ ಇಡ್ತಾರೆ.
ಹಾಗಾಗಿ ನಮ್ಮ ಓಟಿನ ಶಕ್ತಿ ನಾವು ಅರ್ಥ ಮಾಡ್ಕೊದೇನೆ ನಾವು ಎಂಡ ಸರಾಯಿಗಳಿಗೆ, ಸೀರೆ ಕುಪ್ಸಗಳಿಗೆ ಮತ್ತು ಕುಕ್ಕರ್ಗಳಿಗೆ ಮತ್ತು ಮಿಕ್ಸಿಗಳಿಗೆ ನಮ್ಮ ಓಟನ್ನು ಮಾರಾಟ ಮಾಡ್ಕೊತೀವಿ. ಅವ್ರಿಗೇನು ತಲೆ ಕೆಟ್ಟಿದೆಯಾ ದುಡ್ಡು ಕೊಟ್ಟು ಓಟ್ ತಗೋಕ್ಕೆ? ಮತ್ತು ಮಿಕ್ಸಿ ಕೊಡೋದು, ಸೀರೆ ಕೊಡೋದು, ನಮಗೆ ಎಣ್ಣೆ ಕೊಡೋದು, ನಮಗೆ ಬಿರಿಯಾನಿ ಕೊಡೋದು ಯಾಕೆ ಕೊಡ್ತಾರೆ? ಅವ್ರಿಗೆ ಓಟಿನ ಶಕ್ತಿ ಏನಂತ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅವರು ನಿಮ್ಮ ಓಟ್ನ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಖರೀದಿ ಮಾಡ್ಕೊಂಡು ಹೋಗಿ ಇವಾಗ ನೋಡಿ DK ಶಿವಕುಮಾರ್ಗೆ ಎಲ್ಲ ಕಡೆನೂ ಬೋರ್ಡ್ಗಳೆಲ್ಲ ಹಾಕಿದ್ದಾರೆ, ನಮ್ಮ ಅಭಿವೃದ್ಧಿಗಾಗಿ ಮತ್ತೊಮ್ಮೆ DK ಸುರೇಶ್ ಅಂತ. ಯಾವ ಅಭಿವೃದ್ಧಿ? ನಮ್ಮ ಅಭಿವೃದ್ಧಿನಾ? ಇಲ್ಲ. DK ಶಿವಕುಮಾರ್, DK ಸೂರ್ಯ ಅಭಿವೃದ್ಧಿ ಆಗ್ತಾರೆ ಅಷ್ಟೇ. ಹೋದ 5 ವರ್ಷದ ಹಿಂದೆ 300 ಕೋಟಿ ರೂಪಾಯಿ ಕೊಟ್ಟಿದ್ದಂಥ DK ಸುರೇಶು ಈಗ 690 ಕೋಟಿ ಕೊಟ್ಟಿದ್ದಾರೆ. ಅಂದರೆ ಒಂದ್ಕಿಂತ ಡಬಲ್. ಇನ್ನು 5 ವರ್ಷಕ್ಕೆ 1000 ಕೋಟಿ ಆಗಿರ್ತದೆ. ಅಂದ್ರೆ ಅಭಿವೃದ್ಧಿ ಆಗ್ತಾರೆ ಯಾರು? DK ಸುರೇಶ್ ಅಭಿವೃದ್ಧಿ ಆಗ್ತಾರೆ, DK ಶಿವಕುಮಾರ್ ಅಭಿವೃದ್ಧಿ ಆಗ್ತಾರೆ. ನಾವು ನೀವು ಬಡವರುಗಳು ನಾವು ಮಾಮೂಲಿ ಕೂಲಿಗೇಯಬೇಕು, ಫ್ಯಾಕ್ಟ್ರಿಗಳಲ್ಲಿ ಹೋಗಿ ಕೆಲಸ ಮಾಡಬೇಕು. ಭಾನುವಾರ ಬಂತು ಅಂದರೆ ನಮ್ಮ ಕಬ್ಬಾಳಲ್ಲಿ ಹೋಗ್ಬಿಟ್ಟು ನಾವೆಲ್ಲ ಹಿಂದೂ ತಟ್ಟೆ ಲೋಟಗಳು ಎತ್ತಬೇಕು. ನಾವು ತಾಯಿಂದಿರು, ಅಕ್ಕ ತಂಗಿಯಂದಿರು ಇನ್ನೂ ಬಡತನದಲ್ಲೇ ಇದ್ದೀವಿ. ನಮಗೆ ಜಮೀನು ಕೊಟ್ಟು ನೀರಾವರಿ ಮಾಡಿಕೊಟ್ಟು ಉದ್ಯೋಗ ಕೊಟ್ಟಿದ್ರೆ ನಾವು ಯಾಕೆ ಕೆಲಸ ಮಾಡ್ತೀವಿ? ಯಾಕೆ ನಮ್ಮ ಅದನ್ನು ಮೇಲೆತ್ತಕ್ಕಾಗ್ದಲ್ಲ? ಕಾಂಗ್ರೆಸ್ ನಮ್ಮ ಅವ್ವ ಅಂತ ಅಂತೀವಿ, ಇಂದಿರಾ ಗಾಂಧಿ ನಮ್ಮ ಅವ್ವ ಅಂತೀವಿ, ರಾಜೀವ್ ಗಾಂಧಿ ನಮ್ಮ ಅಣ್ಣ ಅಂತೀವಿ. ಹೆಂಗೆ ನಮಗೆ ಅಣ್ಣ ತಮ್ಮ? ಅವರು ಬ್ರಾಹ್ಮಣರು, ನಾವೆಲ್ಲ SC/STಗಳು. ಹೆಂಗೆ ಅವರು ನಮಗೆ ತಾಯಿ ಆಯ್ತಾಳೆ? ಹೆಂಗೆ ನಮಗೆ ಅಣ್ಣ ಆಗ್ತಾನೆ ಅವನು? ಬ್ರಾಹ್ಮಣರಿಗೂ ನಮಗೂ ಸಂಬಂಧ ಏನು? ನಾವು ಕೊಡೋದು ತರೋದು ಏನಿಲ್ವಲ್ಲ. ಹಾಗಾಗಿ SC/STಗಳು ಒಂದಾಗಬೇಕಾಗಿರೋದು ಏನಂತಂದರೆ, ನಾವು ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ನಮಗೋಸ್ಕರನೇ ಹುಟ್ಟಿರುವಂಥ ಪಕ್ಷ ಇದು. ಅಂಬೇಡ್ಕರ್ ಕಟ್ಟಿರೋದು, ಅದನ್ನ ಕಾನ್ಸಿರಂ ಮುನ್ನಡೆಸ್ತಾ ಇದ್ದಾರೆ. ಈಗ ಮಾಯಾವತಿಯವರು ಮುನ್ನಡೆಸ್ಕೊ ಬರ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಮಾರ್ಸಂದ್ರ ಮುನಿಯಪ್ಪನವರು 30 ವರ್ಷಗಳಿಂದ ಅವರು ಸಹ ಮನೆ ಮಠ ಸಂಸಾರಗಳನ್ನು ಹೆಚ್ಚು ಗಮನ ಕೊಡ್ದೇನೆ ಈ ಬಹುಜನ್ ಸಮಾಜಕ್ಕೋಸ್ಕರನೇ ದುಡಿತಾ ಇದ್ದಾರೆ. ನಮ್ಮ ಇವರು ಚಿನ್ನಪ್ಪ ಚಿಕ್ಕಗಡೆಯವರು ಆನೆಕಾಲದಿಂದ ಬಂದಿರುವಂಥವ್ರು, ಸುಮಾರು 20-30 ವರ್ಷದಿಂದ ಅವರು ಸಹ ಬಡವರ ಪರವಾಗಿ, ರೈತರ ಪರವಾಗಿ, ನೊಂದಂಥ ಪರವಾಗಿ, ಎಲ್ಲ ಶೋಷಿತರ ಪರವಾಗಿ ಹೋರಾಟ ಮಾಡ್ಕೊ ಬಂದಿರುವಂಥ ಒಬ್ಬ ನಾಯಕ. ಇಂಥ ಹೋರಾಟಗಾರರು ಪಾರ್ಲಿಮೆಂಟ್ ಒಳಗಡೆ ಹೋದರೆ ಈ ಜನಗಳಿಗೆ ಸಿಗಬೇಕಾದಂಥ ಯೋಜನೆಗಳು, ಅಭಿವೃದ್ಧಿಗಳು ಮತ್ತು ಕೈಗಾರಿಕೆಗಳನ್ನು, ನೀರಾವರಿ ಯೋಜನೆಗಳನ್ನು ತರುವಂಥ ಶಕ್ತಿ ಇದೆ. ಕಾನೂನನ್ನು ತಿಳ್ಕೊಂಡಿದ್ದಾರೆ, ಅಂಬೇಡ್ಕರ್ ಸಂವಿಧಾನವನ್ನು ಓದ್ಕೊಂಡಿದ್ದಾರೆ ಅವರು. ಹಾಗಾಗಿ ಸಂವಿಧಾನದ ಪ್ರಕಾರ ನಮಗೇನು ಸಿಕ್ಕಬೇಕಾಯ್ತದೆ? ನಿರುದ್ಯೋಗಿಗಳಿಗೆ ಏನು ಅವಕಾಶ ಮಾಡಿಕೊಡ್ಬೇಕು, ಉದ್ಯೋಗಗಳ ಅವಕಾಶಗಳನ್ನ ಹೆಂಗೆ ಸೃಷ್ಟಿ ಮಾಡಬೇಕು, ಮನೆಗಳನ್ನು ಕಟ್ಕೊಡುವಂಥದ್ದು, ಜಮೀನನ್ನು ಕೊಡುವಂಥದ್ದು ಮತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳನ್ನು ತರುವಂಥ ಆ ಒಂದು ಕೆಲಸವನ್ನು ಪಾರ್ಲಿಮೆಂಟ್ ಒಳಗಡೆ ಮಾತಾಡ್ತಾರೆ ಧ್ವನಿಯ. ಇವತ್ತು DK ಸುರೇಶ್ ಇದ್ದಾರಲ್ಲ, 3 ಸಾರಿ ಪಾರ್ಲಿಮೆಂಟ್ಗೆ ಹೋಗಿದ್ದಾರೆ. ಆತನಿಗೆ ಕನ್ನಡನೇ ಸರಿಯಾಗಿ ಮಾತಾಡಬಾರಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಭಾಷಣ ಮಾಡ್ಬೋದು, ಸಣ್ಣ ಪುಟ್ಟ ರೈತರುಗಳು ಕೂಡಿಸಿ, ಜನಗಳು ಕೂಡಿಸಿ ಭಾಷಣ ಮಾಡ್ಬೋದು. ಪಾರ್ಲಿಮೆಂಟ್ ಒಳಗಡೆ ಇದುವರೆಗೂ ಬೆಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೈಗಾರಿಕೆ ತರುವುದಾಗಲಿ, ನೀರಾವರಿ ತರುವಂಥದ್ದಾಗಲಿ, ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸುವುದಂತಾಗಲಿ ಯಾವುದೇ ಪಾರ್ಲಿಮೆಂಟಲ್ಲಿ ಇದುವರೆಗೂ ಆತ ಮಾತಾಡಿಲ್ಲ, ಮಾತಾಡುವುದಿಲ್ಲ, ಮಾತಾಡೋಕ್ಕೂ ಬರೋದಿಲ್ಲ. ಇನ್ನು ಮಂಜುನಾಥ್ ಅವರು ಆತರು ಮಾತಾಡೋಕ್ಕಾಗಲ್ಲ. ಅವರೊಬ್ಬ ಹೃದಯ ಡಾಕ್ಟರ್ ಆಗಿದ್ದಂಥವ್ರು, ಸಂವಿಧಾನದ ಬಗ್ಗೆ ಮತ್ತು ರಾಜಕೀಯ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ. ಅವರ ಒಂದು ರಾಜಕೀಯ ಹಿನ್ನೆಲೆ, ಅವರ ಕುಟುಂಬ, ಅವರ ಮಾವ ಮತ್ತು ಅವರ ಬಾಮಾಯಿದರ ಹಿನ್ನೆಲೆಯಿಂದ ಇವತ್ತು ಅವ್ರನ್ನ ಲೋಕಸಭಾ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಇವತ್ತು ಕುಟುಂಬ ರಾಜಕಾರಣ ನಡೀತಾ ಇದೆ. DK ಶಿವಕುಮಾರು, ಸೂರಿ, MLC ಇವರೇ MLAಗಳಾಗಬೇಕು, MP ಗಳಾಗಬೇಕು, MLCಗಳಾಗಬೇಕು. ಮತ್ತು ದೇವೇಗೌಡನ ಕುಟುಂಬದವರೇ MLA ಆಗಬೇಕು, MP ಆಗಬೇಕು. ಮಗ ಆದ ದೇವೇಗೌಡ ಆದ, ದೇವೇಗೌಡನ ಮಕ್ಕಳಾದರು, ಮೊಮ್ಮಕ್ಕಳಾದರು, ಸೊಸೆದೀರಾದರು, ಈಗ ಅಳಿಯ, ಇನ್ನು ಮಗಳೊಬ್ಬಳು ಉಳಿದವಳೆ. ಅವರು ತಂದುಬಿಟ್ಟೆ ಇಡೀ ರಾಜಕೀಯ ಅವ್ರದ್ದೇ ಆಗೋಯ್ತದೆ. ಹಾಗಾಗಿ ಎಲ್ಲೋ ಬಂದಿರುವಂಥವ್ರು ಎಲ್ಲೋ ಬಂದು ರಾಜಕಾರಣ ಮಾಡೋದ್ಕಿಂತ ಬಡವ್ರ ಕಷ್ಟ ಏನಿದೆ, ಹೆರಿಗೆ ನೋವು ಯಾರು ಗೊತ್ತಿರ್ತದೆ, ಹೆಣ್ಮಕ್ಳು ಗೊತ್ತಿರ್ತದೆ. ಹಾಗಾಗಿ ಈ ದೇಶದಲ್ಲಿ ಹುಟ್ಟಿರುವಂಥ SC/STಗಳ ಕಷ್ಟ ಇದೆಯಲ್ಲ, ಆ ಕಷ್ಟವನ್ನು ಆ ಸಮುದಾಯದಲ್ಲಿ ಹುಟ್ಟಿರುವಂಥ ಚಿನ್ನಪ್ಪನವ್ರು ಗೊತ್ತಿರ್ತದೆ. ಚಿನ್ನಪ್ಪನಂಥವ್ರು ಬಡತನದಲ್ಲಿ ಹುಟ್ಟಿ, ಬಡತನದಲ್ಲಿ ಹೋರಾಟ ಮಾಡಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಇವತ್ತು ಒಬ್ಬ ದೊಡ್ಡ ಹೋರಾಟಗಾರರಾಗಿದ್ದಾರೆ. ಇಂಥ ಹೋರಾಟಗಾರರಿಗೆ ನಾವು ಒಂದು ಶಕ್ತಿಯನ್ನು ಕೊಟ್ಟರೆ, ನಾವು ನಿಮ್ಮ ಏನು ಕೇಳ್ತೀವಿ? ನಿಮ್ಮ ಹತ್ರ ಏನೂ ಕೇಳಲ್ಲ. ನೀವು ಚುನಾವಣೆ ಬಂದಾಗ ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ ಅಂತ ಯಾರಿಗೂ ಗೊತ್ತಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಆ ಥರ ಮಾಡಿದ್ದಾರೆ ಅಂತಾರೆ, ನೀವು ಓಟ್ ಹಾಕೋದು ಗೊತ್ತಾಗ್ಬಿಟ್ರೆ ನಮ್ಮ ಜನಗಳಿಗೆ ಹಿಂಸೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ಅವರ ಪ್ರಾಣವನ್ನು ತೆಗಿತಾರೆ. ಹಾಗಾಗಿ ತನ್ನ ಸ್ವಂತ ಹೆಂಡತಿ ಯಾವ ಪಕ್ಷಕ್ಕೆ ಓಟ್ ಹಾಕ್ತಾಳೆ ಅಂತ ಗೊತ್ತಿರಕ್ಕಿಲ್ಲ. ಆ ಥರ ಇವತ್ತು ಓಟ್ ಅನ್ನೋದನ್ನು ಗೋಪ್ಯತೆಯನ್ನು ತಂದಿದ್ದಾರೆ. ಒಂದಷ್ಟು ಸವಿಸ್ತರವಾಗಿ ಇರ್ತಕ್ಕಂಥ ಪ್ರಸ್ತುತ ರಾಜಕಾರಣದ ಆರೋಗ್ಯಕರವಾದಂಥ ಚರ್ಚೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮತಗಟ್ಟೆ ಒಳಗಡೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ
ಈ ಓಟ್ ಹಾಕಿದ ನಂತರ ನಮಗೆ ಸರ್ಕಾರಗಳು ಕೊಡಬೇಕಾದಂಥ ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂಥ ನೀರು, ಮನೆ, ಭೂಮಿ, ಉದ್ಯೋಗ, ಮೀಸಲಾತಿ, ದೌರ್ಜನ್ಯ ದಬ್ಬಳಕೆ ತಪ್ಪಿಸ್ತಕ್ಕಂಥ, ಮಸಾಣ ಕೊಡ್ತಕ್ಕಂಥ ಎಲ್ಲ ಒಂದು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸ್ಕೊಡ್ಲಿಕ್ಕೋಸ್ಕರನೇ ನಾವು ಹೋಗಿ ಬೂದಲ್ಲಿ ಓಟ್ ಹಾಕೋದು. ಕಾಂಗ್ರೆಸ್ಗೆ ಹಾಕಿದ್ದೀವಿ, JDSಗೆ ಹಾಕಿದ್ದೀವಿ, BJPಗೆ ಹಾಕಿದ್ದೀವಿ, ಅದು ಕತ್ತೆ ಗುರುತು ಹಾಕಿದ್ದೀವಿ, ಕಂಠದ ಗುರುತು ಹಾಕೊಂಡು ಬಂದಿದ್ದೀವಿ. ಓಟ್ ಹಾಕೋದು ಏನಕ್ಕೆ ಅಂತ ಅಂದರೆ ಈಗಿರ್ತಕ್ಕಂಥ ಸಂವಿಧಾನದೊಳಗಿರ್ತಕ್ಕಂಥ ಎಲ್ಲ ಜಾತಿ ಬಡವರಿಗೂ ಕೂಡ ಸಿಗಬೇಕಾದಂಥ ಕನಿಷ್ಠ ಬೇಸಿಕ್ ನೀಡ್ಸನ್ನ, ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಮೊನ್ನೆ ಅಂದನಪ್ಪ ಸರ್ ಹೇಳ್ದಂಗೆ ನಮಗೆ ಕೊಡಬೇಕಾಗಿದೆ. ಇವತ್ತು ಸ್ವತಂತ್ರ ಬಂದು 77 ವರ್ಷ ಕೂಡ ತುಂಬಿದ್ರು ಕೂಡ ನೋಡಕ ನಮ್ಮ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದೇ 75 ವರ್ಷ ತುಂಬಿದ್ರು ಕೂಡ ಇವತ್ತು ನಮ್ಮೂರಲ್ಲಿ ನಮ್ಮ ಅಪ್ಪಾಜಿ ಹೇಳ್ದಂಗೆ ಮಸಾಣ ಇಲ್ಲ, ವಾಸ ಮಾಡೋದಕ್ಕೆ ಮನೆ ಇಲ್ಲ, ಕುಡಿತಕ್ಕಂಥ ನೀರಿಲ್ಲ, ಓದಿರ್ತಕ್ಕಂಥ ಉದ್ಯೋಗ ಸಿಗ್ತಾ ಇಲ್ಲ. ಇವತ್ತು ಕೂಡ ಹಳ್ಳಿಗಳಲ್ಲಿ ದೇವಸ್ಥಾನ ಮುಗ್ಸೋಕ್ಕಾಗ್ತಾ ಇಲ್ಲ, ಒಳ್ಳೆ ಬಟ್ಟೆ ಹಾಕ್ಲಕ್ಕಾಗ್ತಾ ಇಲ್ಲ, ಒಳ್ಳೆ ಬಂಗಾರ ಹಾಕ್ಲಕ್ಕಾಗ್ತಾ ಇಲ್ಲ. ನಮ್ಮ ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಮಾಡಿ ನಾವು ಶ್ರೀಮಂತರಾಗ್ಲಿಕ್ಕೆ ಆಗ್ತಾ ಇಲ್ಲ. ಇದು ಕಾರಣ ಏನು ಅಂತ ಅಂದ್ರೆ ಇವತ್ತು ನಮ್ಮನ್ನು ಆಳಿರ್ತಕ್ಕಂಥ ಇಲ್ಲಿ MLA MP ಆಗಿ ಗೆದ್ದೋಗಿರ್ತಕ್ಕಂಥ DK ಶಿವಕುಮಾರ್ ಅವರು, DK ಸುರೇಶ್ ಅವರು, ಇಲ್ಲ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಸದಸ್ಯರು ನಮಗೆ ಓಟ್ ಹಾಕಿರೋದ್ರಿಂದ ಅವ್ರು ಯಾರು ಕೂಡ ನಮ್ಮ ಪರವಾಗಿ ಇಚ್ಛಾಶಕ್ತಿ ಇಲ್ಲದ ಕಾರಣ ನಮಗೆ ಸೀರೆ ಮುಖಾಂತರ, ಮೂಗ್ಬಟ್ಟು ಮುಖಾಂತರ, ಎಲ್ಲಡಿಕೆ ಮುಖಾಂತರ, ಬಿರಿಯಾನಿ ಪ್ಯಾಕೆಟ್ ಕೊಡೋ ಮುಖಾಂತರ ಓಟನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಅವರು ನಮ್ಮನ್ನ ಗುಲಾಮರಾಗಿ, ಚೀತ್ಗಾರಾಗಿ ನಮ್ಗೆ ಯಾವುದೇ ಒಂದು ಇಷ್ಟೆಲ್ಲ ಸೌಲಭ್ಯಗಳು ಕೊಡೋದ್ರ ಕಾರಣಕ್ಕೋಸ್ಕರನೇ 1984ರಲ್ಲಿ ಮೊನ್ನೆ ಅಂದನಪ್ಪ ಸರ್ ಹೇಳ್ದಂಗೆ ಈ ದೇಶದಲ್ಲಿ ಅಂಬೇಡ್ಕರ್ ಸಾಹೇಬರ ಹೋರಾಟದ ರಥವನ್ನ, ಅಂಬೇಡ್ಕರ್ ಸಾಹೇಬರ ಸಂವಿಧಾನವನ್ನು ಜಾರಿ ಮಾಡಲಿಕ್ಕೆ ಇಷ್ಟೆಲ್ಲ ಸಮಸ್ಯೆಗಳಿರ್ತಕ್ಕಂಥ ಭಾರತ ದೇಶದೊಳಗಡೆ ಬಹುಜನರು ಅಂದ್ರೆ ಈ ದೇಶದ SC STಗಳಿಗೆ, ಎಲ್ಲಾ ಜಾತಿ ಇರ್ತಕ್ಕಂಥ ಬಡವರುಗಳಿಗೆ, ಅವ್ರ ಒಕ್ಕಲರಾಗಲಿ, ಲಿಂಗಾಯತರಾಗಲಿ, ಕುರುಬರಾಗಲಿ, ಗಾಣಗರಾಗಲಿ, ಬಡವಳರಾಗಲಿ, ಸವಿತ ಸಮಾಜ ಆಗಲಿ, ಅಕ್ಕಿ ಪಿಕ್ಕಿ ದೊಂಬರು ಅಂತಕ್ಕಂಥ ಎಲ್ಲ ಸಮಾಜಕ್ಕೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಯಥಾವತ್ತಾಗಿ ಕಾಂಗ್ರೆಸ್ ಮತ್ತು BJP ಜಾರಿ ಮಾಡಿದ್ರ ಕಾರಣ ಇವತ್ತು ಮಾನ್ಯವರು ಕಾಂಗ್ರೆಸ್ ಸಾಹೇಬರು ಬಹುಜನ ಸಮಾಜ ಪಾರ್ಟಿ ಆನೆ ಗುರುತು ನೀಲಿ ಬಾವುಟವನ್ನು ಕೊಟ್ಟುಕೊಂಡು ಇರ್ತಕ್ಕಂಥ ದಲಿತರಿಗೆ, ಇರ್ತಕ್ಕಂಥ ಕ್ರಿಶ್ಚಿಯನ್ಸ್ಗಳಿಗೆ, ಇರ್ತಕ್ಕಂಥ ಮುಸಲ್ಮಾನರಿಗೆ, ಎಲ್ಲಾ ಜಾತಿ ಬಡವರಿಗೂ ಕೂಡ ಒಂದು ಸ್ವಾಭಿಮಾನದ ಶಕ್ತಿಯನ್ನ ಕೊಟ್ಟು ನೀವು ಕೂಡ ದೇಶ ಆಳ್ತಕ್ಕಂಥ ಶಕ್ತಿ ನಿಮ್ಗಿದೆ, ರಾಜ್ಯ ಆಳ್ತಕ್ಕಂಥ ಶಕ್ತಿ ನಿಮ್ಗಿದೆ. ಇವತ್ತು ನಮ್ಗೆ ಇಷ್ಟು ವರ್ಷಗಳ ಕಾಲ ಸಂವಿಧಾನವನ್ನ ಜಾರಿ ಮಾಡಿದೆ, ನಮ್ಮ ಅಪ್ಪಾಜಿ ಹೇಳ್ದಂಗೆ ಸಂವಿಧಾನವನ್ನ ಜಾರಿ ಮಾಡಿದೆ ಈ ದೇಶದಲ್ಲಿರ್ತಕ್ಕಂಥ ಬಡವರನ್ನ ಬಡವರಾಗೆ ಇಟ್ಟಿದ್ದೀರಿ, ಶ್ರೀಮಂತರಾಗಿ ಆಗ್ತಾ ಇದ್ದಾರೆ. ಆ ಕಾರಣಕ್ಕೆ ಸಮಾನತೆ ಸಂವಿಧಾನ ಜಾರಿ ಆಗ್ಬೇಕು ಅಂತ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಜಾರಿ ಮಾಡಿ ಪ್ರತಿಯೊಬ್ಬರು ಕೂಡ ಸಮಾನತೆಯ ಒಂದು ಸಹಬಾಳ್ವೆ ಭಾತೃತ್ವದಲ್ಲಿ ಬದುಕನ್ನ ಕಟ್ಕೋಬೇಕು ಅಂತ ಅಂದ್ರೆ ಸಂವಿಧಾನ ಜಾರಿ ಆಗ್ಬೇಕು ಅಂತೇಳಿ ಇವತ್ತು ಅಕ್ಕ ಮಾಯಾವತಿ ಅವರು, ಮೊನ್ನೆಯವರು ಕಾಂಸಿರಾಮ್ ಸಾಹೇಬರು ಇವತ್ತು ಪಕ್ಷವನ್ನು ಕೊಟ್ಟು ಇವತ್ತು ನಮ್ಮಂತ ನಿಮ್ಮಂತ ಕೋಟ್ಯಾಂತರ ಸ್ವಾಭಿಮಾನಿ ಕಾರ್ಯಕರ್ತರನ್ನ ಜೋಬೊಳಗಡೆ ದುಡ್ಡಿಲ್ಲ ಅಂದ್ರೂ ಕೂಡ ರಾಜಕಾರಣವನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಒಳಗಡೆ ಇವತ್ತು ಕಾಂಸಿರಾಮ್ ಸರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂಬೇಡ್ಕರ್ ಸರ್ ಅಷ್ಟೆಲ್ಲ ಶಕ್ತಿಗಳು ಕೊಟ್ಟಿದ್ದಾರೆ. ಅಕ್ಕ ಮಾಯಾವತರು ಇವತ್ತು ನಾಯಕತ್ವವನ್ನು ಒಪ್ಕೊಂಡು ಕರ್ನಾಟಕದಲ್ಲಿ ಮಾರ್ಚನ ಮುನಿಯಪ್ಪ ಸಾಹೇಬ್ ಅಂತಕ್ಕಂಥ ನಾಯಕರು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಮ್ಮಂತ ಲಕ್ಷಾಂತರ ಜನಗಳನ್ನ ಬೆನ್ನಿಗೆ ಹಾಕೊಂಡು ಮೈ ಮೇಲೆ ಕುಂಡ್ರಿಸ್ಕೊಂಡು ಎಷ್ಟು ಸರ್ವೋತ್ತ ಸಂಬಂಧದಿಂದ ದೌರ್ಜನ್ಯ ದಬ್ಬಳಿಕೆ ಆದ್ರೂ ಕೂಡ ಅವ್ರ ರಕ್ಷಣೆ ಕೊಟ್ಟುಕೊಂಡು ಪಕ್ಷದ ತತ್ವ ಸಿದ್ಧಾಂತ ಒಪ್ಕೊಂಡು ಹೋಗ್ತಾ ಇದ್ದಾರೆ ಬಂಧುಗಳು. ಇದು ಬಹಳ ವಿಶೇಷವಾಗಿ ಇಂದ್ರನಗರದಲ್ಲಿ ಒಂದು ಮಾತನ್ನು ಹೇಳಲೇಬೇಕು ನಾನು. ಯಾಕೆ ಚಿನ್ನಪ್ಪಣ್ಣವರು ಅದು ಯಾವ ಭಗವಾನ್ ಪುತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಕಾಂಸಿರಾಮ್ ಸಾಹೇಬ್, ಅಕ್ಕ ಮಾಯಾವತಿಯವರು ಅವ್ರ ಮನಸ್ಸು ಬಂದು ಎಚ್ಚರ ಆದ್ರೂ ಗೊತ್ತಿಲ್ಲ. ನಾವು ಹೇಳಿದ್ರು ಸರ್ ಹೋಟ್ಲಲ್ಲಿ ರೆಸಾರ್ಟಲ್ಲಿ ಮೀಟಿಂಗ್ ಮಾಡುವಂತ ಹೇಳಿದ್ರು. ಸರ್ ನನಗೇನು ಗೊತ್ತಿಲ್ಲ ಸರ್, ನಾನು ಇಂದ್ರನಗರಕ್ಕೆ ಹೋಗಿ ಮೊದಲನೇ ಸಭೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಕಬ್ಬಳಮ್ಮನ ಬಾಧ್ಯಣಿಗೂ ಕೂಡ ಯಾಕೆ ಮಾತು ಗೊತ್ತು ಅಂತ ಅಂದ್ರೆ ನನಗೆ ಮಾತು ಗೊತ್ತಾಯ್ತು ಅಂತ ಅಂದ್ರೆ ಇವತ್ತು ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ಒಳಗಡೆ ಬಹುಜನ ಸಮಾಜ ಪಾರ್ಟಿಗೆ ತವರು ಮನೆ ಯಾವ್ದೊಂದು ಚಿನ್ನಪ್ಪಣ ಇದು ಇಂದ್ರನಗರ ತವರು ಮನೆ. ಇವತ್ತು ಬಹುಜನ ಸಮಾಜ ಪಾರ್ಟಿ ಆನೆ ಗುರುತನ್ನ ಇಡೀ ತಾಲೂಕು ಜಿಲ್ಲೆಗೆ ಪರಿಚಯಿಸಿದವರು 2 ಬಸ್ಸು 3 ಬಸ್ಸು 10 ಬಸ್ಸು ಬಂದಿರ್ತಕ್ಕಂಥವ್ರು ಎಲ್ಲ ಪಕ್ಷದವ್ರಿಗೂ ವಿರುದ್ಧವಾಗಿ ಕೇಸ್ ಹಾಕ್ಸ್ಕೊಂಡು ಕಂಪ್ಲೇಂಟ್ ರಾಜಿಯಾಗಿ ನ್ಯಾಯ ಪಂಚಾಯತಿ ಮಾಡ್ಕೊಂಡಿದ್ರು ಕೂಡ ಆನೆ ಗುರುತಿಗೆ ಈ ಬೆಟ್ಟಲ್ಲಿ ಓಟ್ ಹಾಕಿದಾರಲ್ಲ ನಿಮ್ಮ ಪಾದಕ್ಕೆ ನಾವೆಲ್ಲರೂ ಕೂಡ ತಂದಿರ್ತೀವಿ. ಇವತ್ತು ಇಲ್ಲಿ ಸಭೆ ಮಾಡಬೇಕು ಅಂತಕ್ಕಂಥ ಮೊದಲನೇ ಸಭೆ ಇದು. ಕಬ್ಬಳ ಗೌರವ ಮನೆ ಒಳಗಡೆ ಇಂದ್ರನಗರ ನಮ್ಮ SC ಕಾಲೋನಿ ಒಳಗಡೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಯಾಕೆ ಬಂದಿದೆ ಅಂತ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಕಾಂಸಿರಾಮ್ ಸಾಹೇಬರು ಇನ್ನೂ ಇಲ್ಲಿ ಬದುಕಿದ್ದಾರೆ. ಇಲ್ಲಿ ಇವತ್ತಿಲ್ಲಿ ರಾಮಪ್ಪ ಅಂಬೇಡ್ಕರ್ ಮಹಿಳಾ ಸಂಘ, ಅಕ್ಕ ಮಾಹಿತಿ ಮಹಿಳಾ ಸಂಘ ಮಾಡಿ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ಸಂಘಗಳು ಕಟ್ಕೊಂಡು 20 ವರ್ಷದಿಂದ ಗೌರವಕರು ನಮ್ಮ ಕುರ್ತಾಯಮ್ಮರು ಎಲ್ಲರೂ ಕೂಡ
ಅಂದ್ರೆ ಬಹುಜನ್ ಸಮಾಜ್ ಪಾರ್ಟಿನ ಚಿನ್ನಪ್ಪಣ ಒಪ್ಕೊಂಡು ಒಪ್ಕೊಂಡು ಇವತ್ತಿನ ಆನೆ ಗುರುತನ್ನು ಇವತ್ತರೆಗೂ ಜೀವಂತ ಉಳಿಸಿದ್ರಂತ ಅಂದ್ರೆ ಗೌರವಕ್ಕೂ ಕಡಿಮೆ 4-5 ವರ್ಷ ಸೋತವ್ರಂತ ಅಂದ್ರೆ ನಿಮ್ಮ ಮನಸ್ಥಿತಿಗೆ, ನಿಮ್ಮ ಭಾವನೆಗೆ, ನಿಮ್ಮ ತ್ಯಾಗಕ್ಕೆ ಇರ್ತಕ್ಕಂಥ ಎಲ್ಲ ನಾಯಕರುಗಳು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ. ಲೋಕೇಶಣ್ಣ ಗೌರವ ಅಷ್ಟು ತ್ಯಾಗ ಬಲಿರ್ತಕ್ಕಂಥ ಹಳ್ಳಿ ಒಳಗಡೆ ಮೊದಲನೇ ಸಭೆ ಮಾಡ್ತಾ ಇದ್ದೀವಿ. ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಆನೆ ಗುರುತು ಮಾರ್ಸನ ಮುನಿಯಪ್ಪ ಸರ್ ನಾಯಕತ್ವದಲ್ಲಿ ನೀವೆಲ್ಲರೂ ಕೂಡ ಪಕ್ಷ ಚಿರಪರಿಚಿತ ಇದೆ. ಇವತ್ತು ನಮ್ಮ ಅಪ್ಪಾಜಿ ಮಾತಾಡಿದ್ರಲ್ಲಿ ಗೌರವಕರು 5 ಓಟು ಸೋತಿದ್ರು ಕೂಡ 2021-22ರಲ್ಲಿ ಇಲ್ಲಿ ಮನೆ ಲಿಸ್ಟ್ ಅನ್ನು ಮಾಡಿದ್ರೆ ಗೌರವಕರು ಮನೆ ಎಷ್ಟು ಕೊಡಬೇಕು ಅಂತ. ಬಹಳ ಮುಖ್ಯವಾಗಿ ನಮ್ಮ ಗ್ರಾಮಕ್ಕೆ SC ಕಾಲೋನಿ ಗ್ರಾಮಕ್ಕೆ 2 ಎಕರೆ ಮಂಜೂರು ಮಾಡಬೇಕು ಅಂತ ಹೇಳಿ ಮಸಾಣಕ್ಕೆ ಅರ್ಜಿ ಕೊಟ್ಟಿದ್ರು. ನಮಗೆ ಅರ್ಜಿ ಕೊಟ್ಟು ACDC ದಾಖಲಾರಿಗೆ ಅರ್ಜಿಯನ್ನು ಕೊಟ್ಟು ಇವತ್ತು ಕೂಡ 2020 ಅರ್ಜಿ ಕೊಟ್ಟರು ನಾವಿಲ್ಲ. ಮಂಜೂರು ಯಾಕಾಗಲ್ಲ ಅಂತ ಅಂದ್ರೆ ಇಲ್ಲಿ DC ಮತ್ತು ಹೆಸರು ಒಂದು ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ ಲೆಟರ್ನ. ಸರ್ವ ನಂಬರ್ 60, 61, 65, 66ಗಳಲ್ಲಿ ನಮಗೆ ಗೋಮಾಳದ ಪಾಣಿ ಕೊಟ್ಟಿದ್ವಿ. ನಾವು 2 ಎಕರೆ ಭೂಮಿ ಕೊಡಬೇಕಂತ ನಾವು ಒಂದನಪ್ಪರು ಇದೇ ಊರಿಗೆ ಬಂದೆ. ನಿಮ್ಮ ಕೈಲಿ ಎಲ್ಲರೂ ಕೂಡ ಸೈನ್ ಹಾಕ್ಸ್ಕೊಂಡು ಹೋದ್ವಿ. ಸುಮಾರು 45 ಜನ ಸೈನ್ ಮಾಡಿರಲ್ಲ ಅಲ್ವಾ? ಸೈನ್ ಮಾಡಿ ಗೌರವಕರು ಎಲ್ಲ ಕೊಟ್ಟರು. ತಹಸೀಲ್ದಾರ್ ಹತ್ರ ಹೋಗಿ ಮಾತಾಡಿದ್ರು, DCS ಎಲ್ಲ ಮಾಡಿ ಅದೆಲ್ಲ ಮಾಡ್ಕೊಂಡು ಬಂದ್ವಿ. ದೇವರಿಗೆ ನಮ್ಮ ಜಿಲ್ಲಾ ಸಮಿತಿಯವರು ನಿಮ್ಮ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಈ ಊರೊಳಗಡೆ ಏನೇ ದೌರ್ಜನ್ಯ ಸಮಸ್ಯೆ ಆಗಿದ್ರು ಕೂಡ ಭೂಮಿ ಕೊಡ್ತಕ್ಕಂಥದ್ದು, ಮಗಳು ತುಂಬ ಸಾಗುವಳಿ ಹೋರಾಟ ಮಾಡ್ತಕ್ಕಂಥದ್ದು, ಫಾರೆಸ್ಟ್ ತೊಂದರೆ ಇರ್ತಕ್ಕಂಥದ್ದು, ಮಸಾಣ ಸಮಸ್ಯೆ ಇರ್ತಕ್ಕಂಥದ್ದು, ಎಲ್ಲೆಲ್ಲಿ ಪಂಚಾಯತ್ ಇವತ್ತು ಕೂಡ 4 ಜನಕ್ಕೆ ಲೋನ್ಗಳು ಕೊಡ್ತಾ ಇಲ್ಲ. ಅದೆಲ್ಲ ನಿಟ್ಟಿನಲ್ಲಿ ಇವತ್ತು ನಮಗೆ ಈ ಹೋಗ್ಲಿರ್ತಕ್ಕಂಥ ಅಕ್ಕ ಮಾಯಾವತಿ ಅಂತಕ್ಕಂಥ ಗೌರವಕ್ಕನ ಜೊತೆ ನೀವೆಲ್ಲರೂ ಕೂಡ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಕಡಿಮೆ ಅಂತಂದ್ರೆ ಓಟಲ್ಲಿ ಸೋತಿದ್ರು ಕೂಡ ಗೆದ್ದೋನಿಗೆ ಕೆಲಸ ಮಾಡ್ಬೇಕಾಯ್ತಲ್ವಾ? ಅರ್ಜಿ ಕೊಡ್ಬೇಕಾಯ್ತಲ್ವಾ? ಮಂಜೂರು ಮಾಡಿಸ್ಬೇಕಾಯ್ತಲ್ವಾ? RV ಕರ್ಕೊಂಡು ಸ್ಪಾಟ್ ವಿಸಿಟ್ ಮಾಡಿಸ್ಬೇಕಾಯ್ತಲ್ವಾ? ಸರ್ವರ್ ಕರ್ಕೊಂಡು ಮಾಡಿಸ್ಬೇಕಾಯ್ತಲ್ವಾ? ಸೋತಿದ್ರು ಕೂಡ ಗೌರಕ ದಿನಾಪವನ್ನು ಎಲ್ಲಿದೆ ಪಲೆ ಅಂತ ಶಿವಲಿಂಗಣ್ಣ ಇವರು ಮಿಜಿ ಎಲ್ಲ ಸೇರ್ಕೊಂಡು ನಮ್ಮೊಂದರಿಗೆ ಪ್ರತಿಯೊಂದು ಹಂತಕ್ಕೂ ಕೂಡ ಫೈಲ್ ಪುಟಪ್ ಮಾಡಿದ್ದೇವೆ. ಅದನ್ನ ಇನ್ನೇನಾಗಬೇಕಂದ್ರೆ ಅಧಿಕೃತ ಮೂಲಕ ಸರ್ವೆ ನಂಬರಲ್ಲಿ ಜಾಗ ಚೆಕ್ ಬಂದಿನ ಕುಡಿಸ್ತಕ್ಕಂಥ ಕೆಲಸವನ್ನ ತಹಸೀಲ್ದಾರ್ ಮಾಡ್ತಂದ್ರೆ ಅರ್ಜಿ ಕೊಟ್ಟಿದ್ದೀನಿ. ಯಾಕಂದ್ರೆ ಜರಸ್ ಕೊಟ್ಟು ಹೋಯ್ತು. ನಿಮಗೆ ಅರ್ಜಿ ಕೊಟ್ಟಿರೋದ್ರಿಂದ ನಿಮ್ಗೆ ಸೋದ್ರು ಕೂಡ ಚಿನ್ನಪ್ಪಣ್ಣ ಹೇಳ್ದಂಗೆ ನಾವು ನಿಮ್ಮ ಜೊತೆಯೊಳಗಡೆ ಇರ್ತೀವಿ. ಗೆದ್ರ ಇನ್ನು ಕೆಲಸ ಮಾಡ್ತೀವಿ. ಸೋತ್ರು ಕೂಡ ಆನೆ ಬದುಕಿದ್ರು ಲಕ್ಷಣ, ಸೊತ್ರು ಲಕ್ಷ ಅಂತಾರೆ ನಮ್ಮ ಅವರು. ಆ ಕಾರಣಕ್ಕೆ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಕೂಡ ರಾಮನಗರ ಜಿಲ್ಲೆ ಒಳಗಡೆ ಜೀವಂತವಾಗಿದೆ. ವಿಶೇಷವಾಗಿ ಈ ಸಭೆ ಮುಖಾಂತರ, ಮೊದಲ ಸಭೆ ಮುಖಾಂತರ ಮೊನ್ನೆ ಚಿನ್ನಪ್ಪಣ್ಣವ್ರು ನಾನು ಬಹಳ ವಿಶೇಷವಾದಂತ ಗೌರವ ಮಾತನ್ನು ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ಇವತ್ತು ರಾಮನಗರ ಜಿಲ್ಲೆ ಒಳಗಡೆ ಪಕ್ಷಕ್ಕೆ ತಾವು ಅಭ್ಯರ್ಥಿ ಆದ ನಂತರ, ನಮ್ಮ ಭಾಗದ ನಾಯಕರಾದ ನಂತರ ಪಕ್ಷದ ಕಾರ್ಯಕರ್ತರಿಗೆ, ಪದಾಧಿಕಾರಿಗೆ ಒಂದು ಹೊಸ ಚೈತನ್ಯ ಬಂದಿದೆ. ಇವತ್ತು ಹೊಸ ಚೈತನ್ಯ ಬಂದಿರೋದ್ರಿಂದ ನಾವು ನಿಮ್ಮ ಜೊತೆ ಒಳಗಡೆ ಹಗಲು ರಾತ್ರಿ ದುಡಿದು ನಿಮಗೆ ಅದು ಶಕ್ತಿ ಸಾಮರ್ಥ್ಯವಾಗಿ ಬಹುಜನ್ ಸಮಾಜ ಪಾರ್ಟಿಯನ್ನು ಕಟ್ಟಿರ್ತಕ್ಕಂಥ, ಬೆಳೆಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸವನ್ನ ಈ ಊರಿನ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ನಾವು ಇರ್ತಕ್ಕಂಥ ಎಲ್ಲ ನಮ್ಮ ತಾಯಿಯಂದ್ರು ಮತ್ತು ಹಿರಿಯರು ನೀವು ಮನಮಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕು. ಸಂವಿಧಾನ ಇದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ. ಸಂವಿಧಾನವನ್ನು ಬದಲಾವಣೆ ಮಾಡಿಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ಗೆ ಸಂವಿಧಾನವನ್ನು ಬದಲಾವಣೆ ಮಾಡೇ ಮಾಡಿಬಿಡ್ತಿರ್ತಕ್ಕಂಥ BJPಗೆ ಈ ಎರಡೂ ಪಕ್ಷದ ಬಲಾಢ್ಯದ ವಿರುದ್ಧವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ, JDS, ಕಾಂಗ್ರೆಸ್, BJPಯಲ್ಲಿ 500 ಕೋಟಿ 1000 ಕೋಟಿ ಬೇಕು ಬಿ ಫಾರಂ ಇಸ್ಕೊಳ್ಳಕ್ಕೆ ಅರ್ಜಿ ಹಾಕ್ಲಿಕ್ಕೆ. ಅದ್ರ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಯಾಕೆ ಬಿ ಫಾರಂ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಇವರು 25-30 ವರ್ಷ ನಿರಂತರವಾಗಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಇವತ್ತರೆಗೂ ಕೂಡ ಬೆಂಗಳೂರು ಗ್ರಾಮಾಂತರ ಒಳಗಡೆ ಇಡೀ ರಾಜ್ಯದ 31 ಜಿಲ್ಲೆನೂ ಕೂಡ ಪ್ರಸಾರ ಮಾಡಿ ಆ ಹಳ್ಳಿ ಒಳಗಡೆ ಏನೇ ಸಮಸ್ಯೆ ಇದ್ರು ಕೂಡ ಎಷ್ಟೇ ಕಷ್ಟ ಅವ್ರ MLA B. ಶಿವಣ್ಣ ಅಂತಕ್ಕಂಥನಾಗಲಿ, ಸೆಂಟ್ರಲ್ ಮಿನಿಸ್ಟ್ರು ನಾರಾಯಣಸ್ವಾಮಿ ಅಂತಕ್ಕಂಥ ಯಾವುದೇ ವ್ಯಕ್ತಿ ಇದ್ರು ಕೂಡ ಅವ್ರನ್ನ ಕತ್ತುಪಟ್ಟು ಹಿಡಿದು ನಮ್ಮ ಸಮಾಜದ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥ ನಾಯಕರು ನಮ್ಮ ಭಾಗಕ್ಕೆ ಸಿಕ್ಕಿರೋದ್ರಿಂದ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಒಂದು ಹೊಸ ಚೈತನ್ಯ ಬಂದಿರೋದ್ರಿಂದ ಇನ್ನೂ ಕೂಡ ಪ್ರಾರಂಭ ಆಗ್ತಾ ಇದೆ. ಅಧಿಕೃತವಾಗಿ ಅದು ಕ್ರಮ ಸಂಖ್ಯೆ ಚಿಹ್ನೆ ಬಂದ ನಂತರ ನಾವಿನ್ನೂ 100 ಹಳ್ಳಿಗಳಲ್ಲಿ, ಇಂದ್ರನಗರ ಒಂದೇ ಅಲ್ಲ, ನಮಗೆ ಇಂದ್ರನಗರ ನಾವು ಇನ್ನೂ ಬರೆದೋರು ಪರವಾಗಿಲ್ಲ. ನೀವೆಲ್ಲರೂ ಕೂಡ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರು, ನೀವೆಲ್ಲರೂ ಕೂಡ ಪಕ್ಷದ ಸ್ವಾಭಿಮಾನಿ ಕಾರ್ಯಕರ್ತರು, ನೀವೆಲ್ಲ ತಾಯಂದ್ರು ಕೂಡ ಅಕ್ಕ ಮಾಯಾವತಿ ಅವರನ್ನ ಬೆಂಗಳೂರು ಬಂತಂತ ಅಂದ್ರೆ ಇಲ್ಲಿಂದ ನೀವು ಬಸ್ ಮಾಡ್ಕೊಂಡು ಚಿತ್ರಾನ್ನ ಬೇರೆ ಮಾಡ್ಕೊಂಡು ನೀವು ಬಂದು ಅಕ್ಕ ಮಾಯಾವತಿ ಜೈ ಅಂತಕ್ಕಂಥ, ಜೈ ಭೀಮ್ ಜೈ ಭಾರತ್ ಅಂತಕ್ಕಂಥ ನಿಮ್ಮ ಒಬ್ಬರೆಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಹುಜನ್ ಸಮಾಜ್ ಪಾರ್ಟಿ ನಿಮ್ಮೆಲ್ಲರಿಗೂ ಕೂಡ ಎಲ್ಲೆಲ್ಲ ಸಂಬಂಧ ಇದೆ, ಪರಿಚಯ ಇದೆ. ಊರಬ್ಬಕ್ಕೆ ಹೋಯ್ತೀರಿ, ಜಾತ್ರೆಗೆ ಹೋಯ್ತೀರಿ, ಮಣ್ಣಿಗೆ ಹೋಯ್ತೀರಿ, ಸಾವು ಹೋಯ್ತೀರಿ, ಅಂಗಡಿ ಮುಂಗಟ್ಟು ಬಸ್ಗಳು ಬರ್ತಕ್ಕಂಥ ನೀವೆಲ್ಲರೂ ಕೂಡ ಈ ಬಾರಿ ನಮ್ಮ ಚಿನ್ನಪ್ಪಣ್ಣ ನಿಂತಾರೆ ನಮಗೊಂದು ಅವಕಾಶ ಮಾಡಿ
ನಮ್ಮ ಪಕ್ಷನ ಓಟ್ ಹಾಕುವಂತಕ್ಕಂಥ ಒಂದು ಪರಿಸ್ಥಿತಿಗೆ, ಒಂದು ಮನಸ್ಥಿತಿಗೆ ನೀವೆಲ್ಲರೂ ಕೂಡ ಬರಬೇಕಾಗಿದೆ. ಇವತ್ತು ಬಹುಜನ ಸಮಾಜ ಬಿಟ್ಟು ಉಳಿದಿರೋದು ನಮ್ಮಂತ ಬಡವರಿಂದ, SC ST ಹಿಂದುಳಿದ ಧಾರ್ಮಿಕ ಅಲ್ಪಸಂಖ್ಯಾತರಿಂದ, ಮೇಲ್ವರ್ಗದ ಜಾತಿ ಇರ್ತಕ್ಕಂಥ ಬ್ರಾಹ್ಮಣ ಕ್ಷೇತ್ರರು ಓಟ್ ಹಾಕಲ್ರು. ಇವತ್ತು ಗೌರಕ್ಕ ಅವರು ಮನಸ್ಸು ಮಡಗಿದ್ರೆ ಅವ್ರು ಯಾವಾಗ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಯ್ತಾರು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಯ್ತಾರು, ಅವ್ರ ಮಾವನ ಮಕ್ಕಳು ಕಾಂಗ್ರೆಸ್, ಚಿಕ್ಕಪ್ಪನ ಮಕ್ಕಳು JDS. ಇಷ್ಟಿದ್ರು ಕೂಡ ಇಂಥಹಳ್ಳಿ ಒಂದು ಒಂಟಿ ಮನೆ ಒಳಗಡೆ ಮಾನಸ ಮುನಿಯಪ್ಪ ಸಾಹೇಬ್ರ ಜೊತೆ ಒಳಗಡೆ ಬಹುಜನ ಸಮಾಜ ಪಾರ್ಟಿ ನಮ್ಮಂತರೊಳಗಡೆ ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಒಂದು ಸಹೋದರಿಯಾಗಿ ನಿಂತವ್ರೆ ಅಂತ ಅಂದ್ರೆ ಅದಕ್ಕೆ ನೀವೆಲ್ಲರೂ ಕೂಡ ಕಾರಣಕರ್ತರು. ಈ ಮನೆ ಒಳಗಡೆ ಹಲವಾರು ಚಳವಳಿಗಳನ್ನು ಮಾಡಿದ್ದೀವಿ, ಹೋರಾಟಗಳನ್ನು, ಕಾರ್ಯಕ್ರಮಗಳನ್ನ, ರೂಪುರೇಷೆಗಳನ್ನ, ಅದನ್ನ ಕೆಲಸಗಳು ಮಾಡಿದ್ದೀವಿ. ಯಾವತ್ತೂ ಕೂಡ ಸಕ್ಸಸ್ ಆಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆ ನಮಗೆ ಇರೋದ್ರಿಂದ ಚಿನ್ನಪ್ಪರಿಗೆ ವಿಶೇಷವಾಗಿ ಈಗ ಹಳ್ಳಿಗೆ ಬಂದು ಮೊದಲನೇ ಸಭೆ ಮಾಡಬೇಕು ಅಂತಕ್ಕಂಥ ಮನಸ್ಸಿಗೆ ಬಂದಿರತಕ್ಕಂಥ ಅವ್ರಿಗೆ ಅವ್ರು ಬಂದು ಇವತ್ತು ಮೊದಲನೇ ಸಭೆ DK ಶಿವಕುಮಾರ್ ಬರಲಿ ಕುತ್ಕೊಂಡು ಮಾತಾಡಲ್ಲ, ಮಂಜುನಾಥನು ಕೂಡ, ಡಾಕ್ಟರ್ ಮಂಜುನಾಥನು ಕೂಡ ಇಲ್ಲಿ ಬಂದು ಕುತ್ಕೊಂಡು ಮಾತಾಡೋದಿಲ್ಲ. ಕುತ್ಕೊಂಡು ನಿಮ್ಮ ಸಮಸ್ಯೆನ ಕೇಳ್ತಕ್ಕಂಥ ಮನಸ್ಥಿತಿಗೆ ಚಿನ್ನಪ್ಪರ ಹಳ್ಳಿಗೆ ಮನೆ ಬಾಗಿಲು ಬಂದಿರತಕ್ಕಂಥ ಇದು ವಿಶೇಷವಾಗಿ ಅವ್ರನ್ನೆಲ್ಲರೂ ಕೂಡ ಗೌರವಿಸಿ, ನಿಮ್ದೇನೇ ಮಸಾಣ ಸಮಸ್ಯೆ ಇರಲಿ, ಮನೆ ಸಮಸ್ಯೆ ಇರಲಿ, ಭೂಮಿ ಸಮಸ್ಯೆ ಇರಲಿ, ವೋಟ್ ಪೆನ್ಷನ್ ಸಮಸ್ಯೆ ಇರಲಿ, ಪಂಚಾಯತಿ ಸಮಸ್ಯೆ ಇರಲಿ, ನೀರು ಸಮಸ್ಯೆ ಇರಲಿ, ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿರ್ತೀವಿ, ಗೌರವ ಕೊಡ್ತಕ್ಕಂಥ ಮಾತನ್ನ ಹೇಳ್ತಾ ಬಹುಜನ ಸಮಾಜ ಪಾರ್ಟಿಗೆ 26ನೇ ತಾರೀಕು 7ರಿಂದ 5 ನಡೀತಕ್ಕಂಥ ಬೂತ್ ಒಳಗಡೆ ಅತಿ ಹೆಚ್ಚು ಮತಗಳನ್ನ ಗೌರಕ್ಕಂಗೆ ಯಾವ ಮಟ್ಟಕ್ಕೆ ಓಟ್ ಕೊಟ್ರಿ ಅದಕ್ಕಿಂತ ಇನ್ನೂ ಒಂದು 50 ಓಟನ್ನ ಕೊಡಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಮ್ಮೆಲ್ಲರ ಪಾದಾರವನ್ನು ನಾವು ಕೇಳ್ಕೊಳ್ತಾ ನಿಮ್ಮ ಜೊತೆ ಒಳಗಡೆ ಯಾವತ್ತೂ ಕೂಡ ನಾವೆಲ್ಲ ರೀತಿಯಲ್ಲಿ ನಿಮಗೆ ಸಹಕಾರವಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನ ಕನಕಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಇಂದಿರಾನಗರದಲ್ಲಿ ನಮ್ಮ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಗೌರಕ್ಕನವರ ಮನೆ ಹತ್ರ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮತದಾರರಲ್ಲಿ ಮನವಿ ಮಾಡಿಕೊಂಡು ಏನಂತ ಹೇಳಿದ್ರೆ ಮುಂಬರ್ತಕ್ಕಂಥ 26ನೇ ತಾರೀಕು ನಡೀತಕ್ಕಂಥ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಬಹುಜನ ಸಮಾಜ ಪಕ್ಷದ ಆನೆ ಗುರುತಿಗೆ ಓಟ್ ಕೊಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಮತದಾರರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಅಂದನಪ್ಪವರು ಮತ್ತು ರಾಜ್ಯ ಮತ್ತೋರ್ವ ಕಾರ್ಯದರ್ಶಿಗಳಾದಂಥ ನಾಗೇಶ್ ಅವರು, ಜಿಲ್ಲಾ ಸಮಿತಿಯವರು, ತಾಲೂಕು ಸಮಿತಿ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ತುಂಬುರಿದ ಒಂದು ಸಲ್ಲಿಸುತ್ತಾ, ವಿಶೇಷವಾಗಿ ಈ ಭಾಗದಲ್ಲಿ ಈ ಬಾರಿ ಬಹುಜನ ಸಮಾಜ ಪಕ್ಷಕ್ಕೆ ಎಲ್ಲರೂ ಕೂಡ ಒಮ್ಮೆ ಮತವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದು ಒಳ್ಳೆಯ ಆಶಾದಾಯಕ ಬೆಳವಣಿಗೆಯಾಗಿದೆ. ಇವತ್ತು ಈ ಕ್ಷೇತ್ರದಲ್ಲಿ BJP, ಕಾಂಗ್ರೆಸ್ಸು, JDS ಎಲ್ಲ ಪಕ್ಷಗಳು ಕೂಡ ಅಧಿಕಾರವನ್ನು ಮಾಡಿದೆ. ಒಮ್ಮೆ ಬಹುಜನ ಸಮಾಜ ಪಕ್ಷದ ಆನೆ ಗುರುತಿಗೂ ಕೂಡ ಮತವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹಳ್ಳಿ ನಾವು ಪ್ರಚಾರವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾಗರಿಕರು ಕೂಡ ಈ ಒಮ್ಮೆ ಬದಲಾವಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ಕೋಟಿ ಮಾಡಿರ್ತಕ್ಕಂಥ ಇಂಥ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಲ್ಲ. ಹಾಗಾಗಿ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ ವಿಚಾರವನ್ನು ತಿಳ್ಕೊಂಡು ನಿರಂತರವಾಗಿ ಚಳುವಳಿಯನ್ನು ಮಾಡ್ಕೊಂಡು ನನಗೆ ಒಮ್ಮೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೇನೆ. ಜೈ